ಹಾಯ್ ಎಲ್ಲ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಖರೀದಾರ್ ವಾಯುಮಂದಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಅಪ್ಪು ಬೇಕಂತಾನೆ ಭೂಮಿ ಮತ್ತೆ ಅಜಿತಿಗೆ ಒಂದು ಆಟ ಇಟ್ಟಿರ್ತಾಳೆ. ಹೇಗಾದ್ರೂ ಮಾಡಿ ಇವ್ರನ್ನ ನಿಜವಾದ ಮದ್ವೆನೋ ಅಲ್ವೋ ಅಂತ ಹೇಳಿ ಪರೀಕ್ಷೆ ಮಾಡೋಕ್ಕೋಸ್ಕರ ಎಲ್ರನ್ನೂ ಕೂಡ ಬೇಗ ರೆಡಿ ಆಗಿ ಕೇಳ್ತಾಳೆ. ಎಲ್ಲ ರೆಡಿ ಆಗಿರ್ತಾರೆ. ರೆಡಿ ಆದ್ಮೇಲೆ ಭೂಮಿಗೆ ತಂದಿರೋ ಡ್ರೆಸ್ ನೋಡ್ಬಿಟ್ಟು ಅಜ್ಜಿ ಕೆಂಡಾಮಂಡಲ್ ಹಾಕ್ತಾರೆ. ಏನು ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವಾ? ಮನೆ ಸೊಸೆ ಹೇಗಿರ್ಬೇಕು ಅನ್ನೋದು. ನನಗೆ ಈ ತರ ಡ್ರೆಸ್ ಹಾಕಿದ್ರಲ್ಲ ಇಷ್ಟ ಆಗೋಲ್ಲ ಅಂದಾಗ ಅಜಿತ್ ಅದಕ್ಕೆ ಅಜ್ಜಿ ನನ್ನ ಸೊಸೆ ಅಂತ ಒಪ್ಕೊಬಿಟ್ರು ಭೂಮಿ, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಭೂಮಿಗೆ ಥ್ಯಾಂಕ್ಸ್ ಕೊಡ್ತಾರೆ. ಕೊಟ್ಟಾಗ ಅದಕ್ಕೆ ಅಜ್ಜಿ, ನಾನು ಅದಕ್ಕೆಲ್ಲ ಹೇಳಿದ್ದು, ನಾನು ಡ್ರೆಸ್ ಹಾಕೋದು ಈಗೆಲ್ಲ ಇಷ್ಟ ಇಲ್ಲ ನಮ್ಮ ಮನೇಲಿ ಇದ್ದಾಗ ಅಂತ ಹೇಳಿದ್ದು. ಸಂಗೀತ ತುಂಬಾ ಚೆನ್ನಾಗಿದೆ ಭೂಮಿ, ನಿನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಅಜ್ಜಿ ಅಪ್ಪು ಬೈಲಿ ಅಪೇಕ್ಷಾ ಸ್ವಲ್ಪ ನಿನ್ ಜೊತೆ ಮಾತಾಡ್ಬೇಕು ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ರೂಮಿಗೆ ಕರ್ಕೊಂಡು ಹೋಗ್ತಿದ್ದಾಗನೇ ರೂಮ್ ನಲ್ಲಿ ಅಜ್ಜಿ ಬೈಯಕ್ ಶುರು ಮಾಡ್ತಾರೆ. ಏನ್ ನೀನು ಈಗೆಲ್ಲ ಮಾಡಿದೀಯಲ್ಲ, ನಾವು ಹೇಗಾದ್ರೂ ಮಾಡಿ ಆ ಭೂಮಿನ ಓಡಿಸ್ಬೇಕು, ಅಜಿತಿನಿಂದ ದೂರ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ರೆ ನೀನ್ ಇನ್ನೂ ಒಂದು ಓಡಿಸೋ ಕೆಲಸ ಮಾಡ್ತಿದ್ವಿ. ಏನ್ ಡ್ರೆಸ್ ಎಲ್ಲ ತಂದಿದೀಯಲ್ಲ ಅಪೇಕ್ಷಾ ಅಂತಾಳೆ. ಅಜ್ಜಿ ನೀವ್ ಇಷ್ಟೇನೋ ಅರ್ಥ ಮಾಡ್ಕೊಂಡಿರೋದು, ನಾನು ಇಷ್ಟ ಆಗ್ಲಿ ನಿಮ್ಮ ಮೊಮ್ಮಗಳು, ನಾನು ಆತರ ಎಲ್ಲ ಮಾಡ್ತೀನ? ನನ್ನ ಪ್ಲಾನೇ ಬೇರೆ ಅಜ್ಜಿ, ನನ್ನ ಪ್ಲಾನ್ ಪ್ರಕಾರನೇ ಆಗೋದು. ಅಜ್ಜಿ ಕೇಳ್ತಾರೆ ಏನದು ಅಂದಾಗ ಅಪೇಕ್ಷಾ, ನಾನು ಅವ್ರಿಬ್ರನ್ನ ಗಮನಿಸ್ತಾನೆ ಬಂದಿದ್ದೇನೆ, ನಿಜವಾದ ಮದ್ವೆನೇ ಅಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಪದೇ ಪದೇ. ಅದಕ್ಕೆ ಈಗ ನಿಜವಾಗ್ಲೂ ಲವ್ ಮಾಡಿ ಮದ್ವೆ ಆಗಿದಾರ ಇಲ್ವಾ ಅಂತ ಹೇಳಿ ಅದನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಈ ಆಟ ಅಜ್ಜಿ. ಸರಿ ಅಶ್ವಿನಿ ಕೇಳ್ತಾಳೆ ಹೇಗ್ ಪರೀಕ್ಷೆ ಮಾಡ್ತೀಯ ಅದನ್ನ ಅಪ್ಪು? ಅಪ್ಪು ಆ ನಕ್ಲೆಸ್ ಬಾಕ್ಸ್ ತೆಗೆದ್ಬಿಟ್ಟು ಓಪನ್ ಮಾಡ್ತಾಳೆ, ಇಟ್ಕೊಂಡು ತೋರಿಸ್ತಾಳೆ. ಅದಕ್ಕೆ ಅಶ್ವಿನಿ ಅಂತಾಳೆ ಇದೇನಿದು, ಡೈಮಂಡ್ ನೆಕ್ಲೆಸ್ ಕೊಡ್ತೀಯ ಅಪ್ಪು ಅವಳಿಗೆ? ಅದಕ್ಕೆ ಅಪ್ಪು ಹೇಳ್ತಾಳೆ ಹೌದು ಮತ್ತೆ ಹೇಗೆ ಕೊಡ್ಬಾರ್ದು? ಅಜ್ಜಿ ಹೇಳ್ತಾರೆ ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಅದಕ್ಕೆ ಅಪ್ಪು ಹೇಳ್ತಾಳೆ ಅಲ್ಲ ಅಜ್ಜಿ, ನಿಮ್ ಮೊಮ್ಮಗಳು ಪದೇ ಪದೇ ಹೇಳ್ತಾ ಇದೀನಿ, ಇದನ್ನ ಕೊಟ್ರೆ ಅದ್ ಹೇಗೆ ವಾಪಸ್ ಬರ್ಬೇಕು ಅನ್ನೋದು ನಂಗೂ ಗೊತ್ತಿದೆ ತಗೋಬೇಕು ಅಂತ. ಅವಳು ನಿಜವಾಗ್ಲೂ ಅವನ ಹೆಂಡತಿನೇ ಆಗಿದ್ರೆ ಇದು ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ಇಲ್ಲ ಅಂತ ಅಂದ್ರೆ ಅದು ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ಕತ್ತದೆ, ವರಿ ಮಾಡ್ಬೇಡಿ. ಸರಿ ಅಜ್ಜಿ ಖುಷಿ ಆಗ್ತಾರೆ, ಕೆಳಗಡೆ ಬರ್ತಾರೆ. ಬರ್ತಿದ್ದಾಗೇನೆ ಅಜಿತ್ತು ಅಮ್ಮ ಒಂದ್ ಸೆಕೆಂಡ್ ಅಮ್ಮ ಭೂಮಿ ಹತ್ರ ಏನೋ ಮಾತಾಡ್ಬೇಕು. ಅದಕ್ಕೆ ಸಂಗೀತ ಇದು ಅಜಿತ್ತು ಹಾಗಂತಿದ್ದಾಗೇನೆ ಅಜಿತ್ತು ಅಮ್ಮ ನನಗೆ ಗಾಬರಿ ಆಗಿ ಹೋಗ್ತದೆ, ಟೆನ್ಷನ್ ಶುರುವಾಯ್ತದೆ, ನೀನ್ ನಂಗೆ ಕಿಚ್ಬಿಟ್ರೆ. ಅದಕ್ಕ ಸಂಗೀತ ಅಂತಾರೆ ಅವಳು ಬರೋ ಟೈಮ್ ಆಯ್ತು, ಸುಮ್ಮನಿರು, ಏನ್ ಮಾತಾಡೋದು ಇಲ್ಲೇ ಮಾತಾಡು. ಅದಕ್ಕೆ ಅಜಿತ್ ಹೇಳ್ತಾನೆ ಏನಿಲ್ಲ, ರಾಣ ವಿಚಾರವಾಗಿ ಮಾತಾಡ್ಬೇಕಿತ್ತಲ್ವ ಚಿನ್ನ. ಅಷ್ಟ್ರಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ, ಅಷ್ಟ್ರಲ್ಲಿ ಬಂದ್ಬಿಡ್ತಾಳೆ ಅಪ್ಪು. ಅಜಿತು ನಡಿ 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 ಟೈಮ್ ಆಯ್ತು, ಏನಿದ್ರು ಇಲ್ಲೇ ಮಾತಾಡು. ಅದಕ್ಕೆ ಅಜಿತ್ ಹೇಳ್ತಾನೆ ಅಂತ ವಿಷಯ ಏನಿಲ್ಲ ಬಿಡ್ತಾಳೆ, ಹೋಗುವಂಥದ್ದು ಆಮೇಲೆ ಮಾತಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ನಡೀರಿ ನಡೀರಿ ಹೋಗೋಣ. ಅಷ್ಟ್ರಲ್ಲಿ ಗಿಫ್ಟ್ ಕೊಡ್ತಾಳೆ. ಚಡಿಯಮ್ಮ ಗಿಫ್ಟ್ ಕೊಡ್ಬೇಕು ಅಂತೇಳಿ ಭೂಮಿಗೆ ಇವನಿಗೆ ಇಬ್ಬರಿಗೂ ಗಿಫ್ಟ್ ಕೊಡ್ತಾಳೆ. ಕೊಟ್ಮೇಲೆ ಭೂಮಿನ ಓಪನ್ ಮಾಡು ಅಂತಾಳೆ ಅಪ್ಪು. ಅಜಿತ್ ಓಪನ್ ಮಾಡು, ಏನೋ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾಳೆ ಪ್ರೀತಿಯಿಂದ. ಓಪನ್ ಮಾಡಿದ್ರೆ ನಕ್ಲೇಸ್ ಇರುತ್ತೆ, ತೋರಿಸ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ ನನ್ನ ಹೆಂಡತಿಗೆ ಇಷ್ಟೊಂದು ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದ್ಯಾ ಅಂದ್ಮೇಲೆ ನನಗೂ ಚೆನ್ನಾಗಿರೋದು ಕೊಟ್ಟಿದ್ಯಾ ಅಂತ ಬಾಕ್ಸ್ ಓಪನ್ ಮಾಡಕ್ ಹೋದಾಗ ಅಪ್ಪು ಬೇಡ ನೀನು ಓಪನ್ ಮಾಡ್ಬೇಡ, ಆಮೇಲೆ ನೀನು ಸರ್ಪ್ರೈಸ್ ಹೊಟ್ಟೋಗುತ್ತೆ. ಅದಕ್ಕೆ ಅಜಿತ್ ಹೇಳ್ತಾನೆ ಸರ್ಪ್ರೈಸ್ ನನಗೆ ತಡೆಯೋಕ್ಕಾಗಲ್ಲ, ಟೆನ್ಸ್ ಆಗುತ್ತೆ ನನಗೆ ಬಾಳ, ಅದಕ್ಕೆ ಹೆಸಿಟೇಟ್ ಆಗುತ್ತೆ ನನಗೆ, ನಾನು ಓಪನ್ ಮಾಡ್ಲೇಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ ಬೇಡವೋ ಅಜಿತ್ತು, ಸರ್ಪ್ರೈಸ್ ಎಲ್ಲ ಆಗುತ್ತೆ. ಅದಕ್ಕೆ ಸಂಗೀತ ಅಂತಾರೆ ನಡೀರಿ ಹೋಗೋಣ ಆಚೆಗೆ. ಸರಿ ಎಲ್ರೂ ಹೋಗ್ತಾ ಇರ್ತಾರೆ. ಅಜಿತ್ ಮತ್ತೆ ಭೂಮಿನ ಹೇಳ್ಕೊಳ್ತಾನೆ ಸಂಗೀತ ಬಾರೋ ನೀನು ಅಂತ ಹೇಳಿ ಭೂಮಿನ ಹೇಳ್ಕೊಂಡು ಹೋಗ್ತಾರೆ. ಅಜಿತ್ ಹಣೆಣ್ಣೆ ಚಚ್ಕೊಳ್ತಾನೆ, ನೀನು ಸೀಕ್ರೆಟ್ ಹೇಳ್ಬೇಕಾಗತ್ತೆ. ಸರಿ ಆಗ್ಲೇ ಗೊತ್ತಾಗಿರುತ್ತೆ ಏನು ಅಂತ. ಹೊರಗಡೆ ಬರ್ತಾರೆ. ಬಂದು ಆ ಊದೋಟದಲ್ಲಿ ನಿಂತ್ಕೊಂಡು ಈಗ ಕರ್ಸಿರೋದು ಏನು ಅಂತ ಗೊತ್ತಿದೆ, ಮತ್ತೆ ಹೇಳ್ಬೇಕಾಗಿಲ್ಲ, ನಾನು ಎಲ್ಲ ಸಾವಧಾನವಾಗಿ ಕೂತ್ಕೊಳ್ಳಿ ಅಂತ ಪ್ರಾರಂಭಿಸ್ಬಿಟ್ಟು ಹೇಳ್ತಾಳೆ ಅಪ್ಪು ನಿಜವಾಗ್ಲೂ ಲವ್ ಮಾಡಿ ಮದ್ವೆ ಆಗಿರೋದೆ, ಆದ್ರೆ ಅಜಿತ ಒಂದು ಗೇಮ್ ಇದೆ, ಆ ಗೇಮ್ ಪ್ರಕಾರ ನಡ್ಕೋಬೇಕು ಅಂತಾಳೆ. ಅದಕ್ಕೆ ಸಂಗೀತ ಇದ್ದವ್ ನಿಂದ ಅತಿ ಆಯ್ತು ಅಪ್ಪು, ಏನ್ ಆಟ ಆಡ್ತೀಯ ನೀನು, ಇದೇನಿದು ನಿನ್ನ ಆಟ ಅಂದಾಗ ಅಪ್ಪು ಏನಿಲ್ಲಮ್ಮ ಸುಮ್ಮನಿರಮ್ಮ ಅಂತೇಳಿ ಒಂದು ಟವಲ್ ತಂದ್ಬಿಟ್ಟು ಈ ಟವಲ್ನ ಫೋಲ್ಡ್ ಮಾಡ್ಕೊಂಡು ಸಣ್ಣ ಫೋಲ್ಡ್ ಮಾಡ್ಕೊಂಡು ಅದ್ರ ಮೇಲೆ ಇಬ್ರು ನಿಂತ್ಕೋಬೇಕು, ಹಾಗಿದ್ರೆ ಮಾತ್ರ ಇಬ್ರು ಲವ್ ಮಾಡಿದೀರಾ ಅಂತ ಹೇಳಿ. ಅಷ್ಟ್ರಲ್ಲಿ ಇನ್ನೊಂದು ಆಟ ಇದೆ, ನೀನು ಅವಳಿಗೆ ಯಾವ ರೀತಿ ಪ್ರಪೋಸ್ ಮಾಡಿದ್ದೆ ಮತ್ತೆ ಏನ್ ಗಿಫ್ಟ್ ಕೊಟ್ಟಿದ್ದೆ ಮೊದಲು ಅಂದಾಗ ಅಷ್ಟ್ರಲ್ಲಿ ಭೂಮಿನ ತಡಬಡಿಸ್ತಾಳೆ, ಅಜಿತ್ನ ತಡಬಡಿಸ್ತಾಳೆ. ಅದಕ್ಕೆ ಅಪ್ಪು ಇದ್ದವಳು ನೋಡ್ದ ಇದು ಸುಳ್ಳು ನನಗೆ ಗೊತ್ತಿತ್ತು ಅಂತಿದ್ದಾಗೇನೆ ಅಜಿತ್ ಹೇಳ್ತಾನೆ ಹಂಗಾದ್ರೆ ಬಾಬಾ ನಿನ್ಗೇನ್ ಗಿಫ್ಟ್ ಕೊಟ್ಟಿದ್ರು ಮೊದಲು? ಅದಕ್ಕೆ ಅಪ್ಪು ಹೇಳ್ತಾಳೆ ಗೋಲ್ಡ್ ನೆಕ್ಲೆಸ್ಸು.
ಅಜಿತ್ ಹೇಳ್ತಾನೆ. ಇದನ್ನ ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಭಾವನಿಗೆ ಫೋನ್ ಮಾಡ್ತೀನಿ ತಡಿ ಹಾಗಂತಿದ್ದಾಗೇನೆ ಅಪ್ಪು ಬಡ 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 ಬಿಡು ಇದ್ ಬೇಡ ಬಿಡು, ಈ ಆಟ ಬೇಡ, ಆಯ್ತು ನೀನ್ ಟವಲ್ ಮೇಲೆ ನಿಂತ್ಕೊಂಡು ತೋರ್ಸು ಅಂದಾಗ ಟವಲ್ ಹಾಸ್ತಾನೆ. ಹಾಸ್ಕೊಂಡು ನಿಲ್ಸ್ಕೊತಾನೆ. ತೀರ ಪುಟ್ಟದಾಗಿ ಬಂದಾಗ ಅಜಿತ್ತು ಬಾಚಿನ ಅಂತಾನೆ. ಭೂಮಿ ಚಿಕ್ಕದಾಯ್ತು ಸಾಹೇಬ್ರೆ, ಹೆಂಗ್ ನಿಲ್ಲೋದು ಅಂದಾಗ ಎಲ್ಲ ಆಶ್ಚರ್ಯವಾಗಿ ನೋಡ್ತಾರೆ. ಭೂಮಿ ಇಲ್ಲಿ ಸಂಗೀತಗೂ ಶಾಕ್ ಆಗ್ತದೆ. ಅದಕ್ಕೆ ಅಪ್ಪು ಇದ್ದವಳು, ನಾನು ಹೇಳಿಲ್ವಾ ಇವರಿಬ್ರು ನಿಜವಾಗ್ಲೂ ಲವ್ ಮಾಡಿ ಮದ್ವೆ ಆಗಿಲ್ಲ ಅಂತ. ತಕ್ಷಣ ಅಜಿತ್ ಎಳ್ಕೊಂಡಿದ್ದುವೆ ಕೈಯಲ್ಲಿ ಎತ್ತಿಡ್ಕೊಬಿಡ್ತಾನೆ. ಎತ್ತಿಡ್ಕೊಂಡ ತಕ್ಷಣ ಸಂಗೀತ ಅಂತೂ ಸಖತ್ ಖುಷಿ ಪಟ್ಬಿಡ್ತಾಳೆ. ಖುಷಿಯಾಗಿ ನೋಡ್ತಾಳೆ. ಅದಾದ್ಮೇಲೆ ಅಪ್ಪು ಇನ್ನೊಂದು ಟೆಸ್ಟ್ ಇದೆ. ಏನಂದ್ರೆ, ಈ ಕುಂಕುಮದ ಬಟ್ಲಿದೆಯಲ್ಲ, ನಿನಗ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀನಿ, ಭೂಮಿ ಯಾವ್ದೋ ಒಂದ್ ಜಾಗದಲ್ಲಿ ನಿಂತಿರ್ತಾಳೆ, ನೀನ್ ಅವಳು ನೋಡ್ಕೊಂಡು ಹೋಗಿ ನೀನ್ ಈ ಕುಂಕುಮನ ಅವಳನೆಗೆ ಹಚ್ಬೇಕು, ಆಗಿದ್ರೆ ಮಾತ್ರ ನೀವಿಬ್ರು ಮದ್ವೆ ಆಗಿದ್ರೆ ನಿಜವಾಗ್ಲೂ ಅಂತ ಒಪ್ಪೋದು ಅಂತ ಹೇಳಿ ಅಂತಾಳೆ. ಸರಿ ಆಯ್ತು ಅಂತ ಹೇಳಿ ಅಜಿತ್ತು ಆ ಕುಂಕುಮದ ಬಟ್ಲಿಡ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಉಡ್ಕೊಂಡ್ ಬರ್ತಾ ಇರ್ತಾನೆ. ಇವಳೇನ್ ಮಾಡ್ಬಿಡ್ತಾಳೆ, ಅಶ್ವಿನಿ ಪಕ್ಕದಲ್ಲಿ ನಿಲ್ಲಿಸ್ತಾಳೆ. ಬಂದಿದ್ದು ಇವಳು ಅಶ್ವಿನಿ ಕೊನೆಗೆ ನಿಂತ್ಕೊಂಡು ಆ ಭೂಮಿನ ಆ ಕಡೆಗೆ ನಿಲ್ಸ್ಬಿಡ್ತಾಳೆ. ನಿಲ್ಸಿದ ತಕ್ಷಣ ಅಜಿತ್ ಬಂದು ಕುಂಕುಮ ಇಡೋಕೆ ತಡರಿಸ್ತಾ ಇರ್ತಾನೆ. ತಡವರ್ಸ್ಕೊಂಡು ಇನ್ನೇನು ಅಶ್ವಿನಿಗೆ ಇಕ್ಕೊಡ್ಬೇಕು ಕುಂಕುಮನ, ಅಷ್ಟರಲ್ಲಿ ಭೂಮಿ ಪಟ್ ಅಂತ ಎಳ್ಕೊಂಡು ತನ್ನ ಹಣೆಗೆ ಇಕ್ಕಿಸ್ಕೊತಾಳೆ. ಯಾರಿಗೆ ಸಲ್ಬೇಕು ಅವ್ರಿಗೆ ಸಲ್ಲಿದೆ ಬಿಡು ಕುಂಕುಮ, ಅದಷ್ಟು ಸುಲಭ ಅಲ್ಲ, ನಿಜವಾದಂತ ಪವಿತ್ರವಾದಂತ ಮಾಂಗಲ್ಯ ಬಂಧನ ಅನ್ನೋದು ಸುಮ್ಮನೆ ಹೇಳ್ತಾಳ ಅಂತ ಹೇಳಿ ಭೂಮಿ ತನ್ನ ಹಣೆಗೆ ಇಕ್ಕಿಸ್ಕೊಳ್ತಾಳೆ. ಅಲ್ಲಿಗೆ ಸುಂದರಮಯವಾಗಿ ಮುಕ್ತಾಯವಾಗ್ತದೆ. ಈ ಒಂದು ಸಂಚಿಕೆಯನ್ನು ನೋಡಿ ಪ್ಲೀಸ್ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.